ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದಕ್ಕೆ ಸಿಕ್ಕಿದೆ, ಯಾರಿಗೆ ಸಿಕ್ಕಿದೆ ಎಂಬುದನ್ನು ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮಗಾಗೆ ಗೊತ್ತಿರೋ ಹಾಗೆ ಕುವೆಂಪು ಅವ್ರಿಗೆ ಶ್ರೀರಾಮಾಯಣ ದರ್ಶನಕ್ಕೆ ಸಿಕ್ಕಿದೆ. ಹಾಗೆ ದ ರಾ ಬೇಂದ್ರೆ ಅವರ ಅರಳು ಮರಳುಗೆ ಸಿಕ್ಕಿದೆ. ಹಾಗೆ ಶಿವರಾಮ ಕಾರಂತ ಅವರು ಬರೆದಿರುವಂತಹ ಯಕ್ಷಗಾನ ಬಯಲಾಟ ಎಂಬುದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸೊ ಈ ವಿಡಿಯೋದಲ್ಲಿ ಎಲ್ಲ ಇದನ್ನು ನಾನು ತೊಗೊಂಡಿಲ್ಲ, ಆದಷ್ಟು ನನಗೆ ಗೊತ್ತಿರೋ ಇದನ್ನು ನಾನು ಹಾಕಿದ್ದೀನಿ. ವಿ ಕೃ ಗೋಕಾಕ್ ಅವರಿಗೆ ದ್ಯಾವಪೃಥ್ವಿ ಎಂಬುದಕ್ಕೆ ಸಿಕ್ಕಿದೆ. ಪೂತಿ ನರಸಿಂಹಾಚಾರ್ಯರವರಿಗೆ ಹಂಸದಮಯಂತಿ ಎಂಬುದಕ್ಕೆ ಸಿಕ್ಕಿದೆ. DVG ಅವರಿಗೆ ಜೀವನ ಧರ್ಮ ಯೋಗ ಎಂಬುದಕ್ಕೆ ಅವರು ಬರೆದಿರುವಂತಹ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸಿದೆ. ಹಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರು ಬರೆದಿರುವಂತಹ ಸಣ್ಣ ಕಥೆಗಳು ಎಂಬುದಕ್ಕೆ ಸಿಕ್ಕಿದೆ. ಹಾಗೆ ಗೋರೂರು ರಾಮಸ್ವಾಮಿ ಅವರು ಬರೆದಿರುವಂತಹ ಅಮೇರಿಕದಲ್ಲಿ ಗೋರೂರು ರಾಮಸ್ವಾಮಿ ಎಂಬುದಕ್ಕೆ ಸಿಕ್ಕಿದೆ. ಹಾಗೆ GC ಶಿವರುದ್ರಪ್ಪ ಅವರು ಬರೆದಿರುವಂತಹ ಕಾವ್ಯಾರ್ಥ ಚಿಂತನ ಎಂಬುದಕ್ಕೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆ ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂತಹ ತಲೆದಂಡ, ನರಸಿಂಹಶಾಸ್ತ್ರಿ ಅವರು ಬರೆದಿರುವಂತಹ ಮಹಾಕ್ಷತ್ರಿಯ, ಹಾಗೆ SV ರಂಗಣ್ಣರವರು ಬರೆದಿರುವಂತಹ ರಂಗಭಿನ್ನಪ್ಪ ಎಂಬುದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ನಿಮಗೆ ಗೊತ್ತಿರುವಂತಹ ಯಾವುದಾದ್ರೂ ಮಿಸ್ ಆಗಿರೋದು ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.